ಎಲ್ಲ ನನ್ನ ನಾಡಿನ ರೈತ ಬಂಧುಗಳಿಗೆ ನಮಸ್ಕಾರ. ಇವನು ನಮ್ಮ ಸಿಸ್ಟರ ತಂಗಿಯ ಮಗ, ನಮ್ಮ ಅಳಿಯ. ಎಲ್ಲ ರೈತ ಬಂಧುಗಳು ತಾವ ಕಡೆ ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ. ಇದೇ ಬರ್ತಕ್ಕಂಥ ಡಿಸೆಂಬರ್ ಇವತ್ತಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆದ ನಂತರ ನಮ್ಮದು ಡಿಸೆಂಬರ್ 11ನೇ ತಾರೀಕು ಇವತ್ತ ಒಂದು ದೊಡ್ಡ ಬೃಹತ್ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ, ನಾಡಿನ ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಹೋರಾಟ ಡಿಸೆಂಬರ್ 11ಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಲವಾರು ನಾಡಿನ 31 ಜಿಲ್ಲೆಗಳ ಸಮಸ್ಯೆಗಳ ಬದಲು ನಾವೆಲ್ಲ ಹೋರಾಟನ ಮಾಡಬೇಕಂತೇಳಿ ನಿರ್ಣಯನ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ 31 ಜಿಲ್ಲೆಯ ಎಲ್ಲ ನನ್ನ ರೈತ ಸಂಘದ ಮತ್ತು ಪಕ್ಷಾತೀತವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕೆಂದು ನಾಡಿನ ರೈತರಲ್ಲಿ, ನನ್ನ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ಬರಲೇಬೇಕು. ಬರೆದಿರ ಇವತ್ತ ರೈತರಿಗೆ ರಕ್ಷಣೆ ಇಲ್ಲ. ಕಾರಣ ತಾವೀಗಾಗಲೇ ನಮ್ಮ ಗುರ್ಲಾಪುರ ಐತಿಹಾಸಿಕ ಹೋರಾಟವನ್ನು ತಾವೆಲ್ಲ ಗಮನ ಹರಿಸಿದ್ದೀರಿ. ಅದೇ ರೀತಿಯಾಗಿ ನಾವು ಗುರ್ಲಾಪುರದಲ್ಲಿ ಕೂಡ ಅವತ್ತ ಮೆಕ್ಕೆಜೋಳಕ್ಕೆ ರೇಟ್ ಸಿಗಬೇಕು, 2400 ರೂಪಾಯಿ ಇದ್ದಿದ್ದ 1600 ರೂಪಾಯಿ ಇದ್ದಿದ್ದು ಅವತ್ತು ಕೂಡ ಪ್ರಾರಂಭ ಆದ ಚಳವಳಿ. ಅದು ಗದಗ ಮತ್ತು ಹಾವೇರಿ ಆ ತೀವ್ರತೆ ಹೋರಾಟದ ಮೇರೆಗೆ ಇವತ್ತು ಒಂದು ಯಶಸ್ವಿ ಆದಿ ಹಿಡಿದು ಸುಮಾರು ಸರ್ಕಾರ 5 ಕ್ವಿಂಟಲ್ ತಗೋಬೇಕನ್ನುವಂಥದ್ದು ಮಾಡಿರು. ನಂತರ ಹೋರಾಟ ತೀವ್ರತೆಗೆ ಮಣಿದು ಇವತ್ತು 25 ಕ್ವಿಂಟಲ್ ಆಯಿತು. ನಂತರ ನಿನ್ನೆ ಸುಮಾರು 50 ಕ್ವಿಂಟಲನ್ನು ಖರೀದಿಯನ್ನು ಮಾಡಬೇಕು ಅನ್ನುವಂಥ ವಿಚಾರನ ಇಟ್ಕೊಂಡು ಇವತ್ತ ಹೋರಾಟ ಸರ್ಕಾರ ಆದೇಶ ಮಾಡಿ ಅಂತ ಮಾಡಿರ್ತಕ್ಕಂಥ ಸಂದರ್ಭ. ಅದಕ್ಕಾಗಿ ಇವತ್ತ ಹಾವೇರಿ ಮತ್ತು ಗದಗ ಇಡೀ ಜಿಲ್ಲೆ ವ್ಯಾಪಿ ಹೋರಾಟ ಮಾಡಿರ್ತಕ್ಕಂಥ ಮೆಕ್ಕೆಜೋಳ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ನಮ್ಮ ಮಲ್ಲಿಕಾರ್ಜುನ್ ಬಳ್ಳಾರಿ ಇರ್ಬೋದು, ರಾಮಣ್ಣ ಇರ್ಬೋದು, ಈ ರೀತಿ ಹಲವಾರು ಹೋರಾಟಗಾರರಿಗೆಲ್ಲ ಕೂಡ ವಿಶೇಷವಾದ ಧನ್ಯವಾದ. ಸರ್ಕಾರಕ್ಕೆ ಕೂಡ ಧನ್ಯವಾದನ ಸಲ್ಲಿಸ್ತಕ್ಕಂಥದ್ದು. ಸರ್ಕಾರ ರೈತರಿಗೆ ಎಲ್ಲ ಬೆಳೆಗಳಿಗೂ ಕೂಡ ಯೋಗ್ಯವಾದ ರಿಟರ್ನ್ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ನಾವು ಡಿಸೆಂಬರ್ 11ನೇ ತಾರೀಕು ಈ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಎಲ್ಲ ಬೆಳೆಗಳಿಗೂ ಕೂಡ ಇವತ್ತು ರೇಟ್ ಬೇಕಾಗೈತಿ. ಇವತ್ತು ಭತ್ತಕ್ಕೆ ಕೂಡ ಕ್ವಿಂಟಲ್ಕ್ಕೆ 5,000 ರೂಪಾಯಿ ಆದರೂ ಭತ್ತಕ್ಕೆ ರೇಟ್ ಆಗಬೇಕಾಗೈತಿ. ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಕ್ಕಂಥದ್ದು ಅದು ಕೂಡ ಇಲ್ಲ ಪ್ರಾರಂಭ. ಬರೀ ಎಲ್ಲದಕ್ಕೂ ನಾವು ಖರೀದಿ ಕೇಂದ್ರ ಭತ್ತ, ರಾಗಿ, ತೊಗರಿ, ಕಡ್ಲಿ, ಜೋಳ ಈ ರೀತಿ ಹಲವಾರು ದವಸ ಧಾನ್ಯಗಳನ್ನು ಬೆಳೆದು ದ್ರಾಕ್ಷಿಗೂ ಕೂಡ ರೇಟ್ ಬರಬೇಕಾಗಿತ್ತು, ದಾಳಂಬರಿ ಕೂಡ ಬರಬೇಕಾಗಿತ್ತು. ಎಲ್ಲ ಬೆಳೆಗಳಿಗೂ ಬರಬೇಕು. ನಮ್ಮ ಕಾಯಿಪಲ್ಯ ಬಾಜಿಗಳಿಗೂ ಕೂಡ ಯೋಗ್ಯವಾದ ರೇಟ್ ಬೇಕಾಗೈತಿ. ಇವತ್ತು ಉಳ್ಳಾಗಡ್ಡಿ ಪರಿಸ್ಥಿತಿ ಏನಾಗತ್ತವ? ಉಳ್ಳಾಗಡ್ಡಿ ಬೆಳೆದಿರ್ತಕ್ಕಂಥ ರೈತ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಸಂದರ್ಭ. ಅದಕ್ಕಾಗಿ ಅದು ಕೂಡ ಇದು ಎಲ್ಲದಕ್ಕೂ ಯೋಗ್ಯವಾದ ಸರ್ಕಾರ ಏನು ನಿರ್ಧಾರ ತಗೋಬೇಕನ್ನುವಂಥದ್ದು ಡಿಸೆಂಬರ್ 11ನೇ ತಾರೀಕು ಈ ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ APMCಗೆ ಹಣ ತೆಗೆದಿಡಬೇಕು, ಕೇಂದ್ರ ಸರ್ಕಾರ ಇಡಬೇಕು. ಇವತ್ತು ರಾಜ್ಯದಾಗ ನೋಡ್ರಿ, ರಾಜ್ಯದೊಳಗ APMCಗಳು 11,000 ಎಕರೆ ಜಮೀನು ಐತೆ. 11,000 ಎಕರೆ ಜಮೀನು ಇದ್ರೆ ಭಾಳ ಅಂತಂದ್ರೆ ರಾಜ್ಯದಾಗ ಒಂದು 2,500 3,000 ಎಕರೆ ಮಾತ್ರ ಉಪಯೋಗ ಆಗೈತಿ. ಇನ್ನು 8,000 ಎಕರೆ ಇವತ್ತು ಸರ್ಕಾರಿ ಮತ್ತು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಜಮೀನು ಖಾಲಿ ಇರತಕ್ಕಂಥದ್ದು. ಅದಕ್ಕಾಗಿ ನನ್ನ ರೈತ ಬಂಧುಗಳು, ಕೇಂದ್ರ ಸರ್ಕಾರ 50,000 ಕೋಟಿ, ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಹಣ ತೆಗೆದಿಡ್ತಂದ್ರೆ ಇವತ್ತು APMCಯನ್ನ ಗೋಡಾವಣೆ ಕಟ್ಟಬಹುದು, ಖರೀದಿ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಕಟ್ಟಬಹುದು. ರೈತರ ನಿರಂತರ ಸಂಕಷ್ಟದಾಗ ಇರ್ತಾರ. ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಎಲ್ಲ ರೀತಿಯಿಂದ ಸಂಕಷ್ಟ ಆತಪ್ಪ ಅಂದ್ರೆ ಅದರ ಹಣ ಕೂಡ ಸಂಕಷ್ಟದ ರೈತರಿಗೆ ಖರ್ಚು ಮಾಡಬಹುದು. ಎಲ್ಲ ಕಾಯಿಪಲ್ಯಗಳಿಗೆ ಯಾವ ರೇಟ್ ಕಡಿಮೆ ಆಕ್ಕವು, ರೈತರ ರಕ್ಷಣೆ ಕೊಡ್ತಕ್ಕಂಥದಕ್ಕೆ ಸರ್ಕಾರ ಖರೀದಿ ಮಾಡಿ ಸರಬರಾಜು ಮಾಡುವಂಥದ್ದು ಕೂಡ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ದಯವಿಟ್ಟು
ಇವತ್ತು ಸರ್ಕಾರ ಅದೆಲ್ಲ ಹಣ ಇತ್ತಪ್ಪ ಅಂದ್ರ 1,00,000 ಕೋಟಿ ರೂಪಾಯಿ ಬಜೆಟ್ ತಾವು APMC ಒಳಗೆ ಇಟ್ಟಿರಪ್ಪ ಅಂದ್ರ ಎಲ್ಲವನ್ನು ಬೆಳೆಗಳಿಗೂ ಕೂಡ ಖರೀದಿ ಮಾಡಲಿಕ್ಕೆ ನಾಡಿನ ರೈತರ ರಕ್ಷಣೆಗಾಗಿ ರೈತರ ಸಂಕಷ್ಟದ ರಕ್ಷಣೆಗಾಗಿ ಹಣ ಇಟ್ಟಿರಪ್ಪ ಅಂತಂದ್ರ ಬೇಕಾದಾಗ ಅದನ್ನ ಉಪಯೋಗ ತಗೊಂಡ ಖರ್ಚು ಮಾಡ್ತಕ್ಕಂಥದ್ದು ಕೂಡ ಪಾರಮೇಶ್ವರ ಅವಶ್ಯಕತೆ ಆಗ್ತದೆ. ಅದಕ್ಕಾಗಿ ಇವತ್ತ ಸರ್ಕಾರ ಮತ್ತೊಂದು ಬೇಡಿಕೆ ಐತೆ ನಮ್ಮದು ಕರೆಂಟ್. ಇವತ್ತೇನು ಹಗಲಿ ತಾವ 7 ತಾಸ ರಮೇಶ್ ಬಾಕಿ 7 ತಾಸ ಇವತ್ತ ಏನು ಕರೆಂಟ್ ಕೊಡ್ತಾ ಇದ್ರಿ, ಈ ಕರೆಂಟ್ ಹಗಲಿ ನಮಗ ರೈತರ ನಾವು 12 ತಾಸು ತ್ರಿಪಿಸ್ಕೊಡ್ಬೇಕು. ನಾವು ಹಗಲಿನ ನೀರು ಹಾಸೋ ರಾತ್ರಿ ಮುಂದೆ ನೀರು ಹಾಸೋದಿಲ್ಲ. ನಾವು ಕೂಡ ರಾತ್ರಿ ನಿದ್ದೆ ಮಾಡಬೇಕಾಗಿತ್ತು. ಕರೆಂಟ್ ರಾತ್ರಿ ಹಾವ ಚೋಳ ಉಪ್ಪಡಿ ಇರ್ತಾವ, ಅಂಥದ್ರೊಳಗೆ ಹೋಗಿ ನೀರು ಹಾಸಿ ಸಾಕಷ್ಟು ಕುಟುಂಬಗಳು ಇವತ್ತು ಅನಾಹುತ ಅನುಭವಿಸ್ತಾವ. ಯಾಕೆ ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ರೈತ ಹಗಲಿ 12 ತಾಸು ತ್ರಿಪೀಸ್ ಕೊಡಬೇಕು, ರಾತ್ರಿ ಸಿಂಗಲ್ ಪೀಸ್ ಕೊಡಬೇಕು. ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ ಈ ಅಕ್ರಮ್ ಸಕ್ರಮ್ ಅನ್ನುವಂಥ ಏನು ಸ್ಕೀಮ್ ಇತ್ತು, ಬರೇ 25,000 30,000 ರೂಪಾಯಿದಾಗ ನಾವು ಡಿಪಾಸಿಟ್ ಮಾಡಿ HP ವೈಸ್ ಹಣ ಕಟ್ರ TCಗಳು ಆಗ್ತಕ್ಕಂಥ ಅಕ್ರಮ್ ಸಕ್ರಮ್ ಸ್ಕೀಮ್ ಇತ್ತು. ಆ ಸ್ಕೀಮನ್ನು ಬಂದ್ ಮಾಡಿ ಇವತ್ತು ನಮ್ಮ ಕುಟುಂಬಗಳ ಸಾಕಷ್ಟು ಈ ಕಂಬ ವಯರ ಮತ್ತು TC ಮಾಡ್ಕೊಳಕ್ಕೆ 2 ಲಕ್ಷ 3 ಲಕ್ಷ ಸಾಲ ಮಾಡ್ಕೋತಕ್ಕಂಥ ಸಂದರ್ಭ. ಅದಕ್ಕಾಗಿ ಈ ಜಾರ್ ಸಾಹೇಬರು ಮತ್ತು ರಾಜ್ಯದ ಮುಖ್ಯಮಂತ್ರಿಯವರು ಅಕ್ರಮ್ ಸಕ್ರಮನ್ನ ಕೂಡ ಈ ಡಿಸೆಂಬರ್ 11ನೇ ತಾರೀಕು ಹೋರಾಟಕ್ಕೆ ಅದನ್ನು ಕೂಡ ಅದನ್ನು ಹೊಳ್ಳಿ ಮರು ಪ್ರಾರಂಭ ಮಾಡ್ತಕ್ಕಂಥದನ್ನು ಸರ್ಕಾರ ಒಪ್ಪಿಸುವಂಥದ್ದು. 50 ವರ್ಷ ಏನ ಹಳಿ ವಯರ ತಂತಿಯನ್ನ ಸರ್ಕಾರ ಇವತ್ತು ಇನ್ನವರೆಗೂ ಕೂಡ ಅದನ್ನ ಬದಲಾಯಿಸಿಲ್ಲ. ಅದರಿಂದ ಸಾಕಷ್ಟು ಹಳ್ಳಿ ಒಳಗೆ ಆಕ್ಸಿಡೆಂಟ್ ಆಗತ್ತವು, ಅನಾಹುತ ಆಗತ್ತವು. ಅದನ್ನು ಕೂಡ ರಕ್ಷಣೆ ಮಾಡಬೇಕು. ಶುಗರ್ ಕಮಿಷನರ್ ಇಲಾಖೆ ಬೆಳಗಾವಿ ಒಳಗ ಶುಗರ್ ಕಮಿಷನರ್ ಇಲಾಖೆ ಐತಿ, ಬೆಂಗಳೂರಾಗೂ ಐತೆ. ಸುಮಾರು ರಾಜ್ಯದಾಗ ಇವತ್ತ ಶುಗರ್ ಕಮಿಷನರ್ ಇಲಾಖೆ ಒಳಗ 60-70 ಮಂದಿ ಸಿಬ್ಬಂದಿ ಇರ್ಬೇಕು. ಅಲ್ಲಿ ಬರೀ 5 ಮಂದಿನ ಸಿಬ್ಬಂದಿಗಳನ್ನ ಇಟ್ಕೊಂಡ ಒಬ್ಬ ಶುಗರ್ ಕಮಿಷನರ್ ಅದಕ್ಕೆ ಖಾತೆಗಳನ್ನ ಕೊಡೋರು ನಿಮಿತ್ತಿಗೆ ಶುಗರ್ ಕಮಿಷನರ್ ಇಟ್ಟಿದ್ರು. ಆ ರೀತಿ ಆಗಬಾರ್ದು. ಒಬ್ಬ IAS ಶುಗರ್ ಕಮಿಷನರ 50 ಮಂದಿ ಸಿಬ್ಬಂದಿ ನಿರಂತರವಾಗಿ ಈ ರಿಕವರಿ ಒಳಗೆ ಮೋಸ ಆಗತ್ತತಿ, ತೂಕದಾಗ ಮೋಸ ಆಗತ್ತತಿ, ಸಾಕಷ್ಟು ಅಲ್ಲಿ ಆ ಕಾರ್ಖಾನೆಯವರು ಮೋಸ ಮಾಡ್ತಿರ್ತಾರೋ. ರೈತರಿಗೆ ನಿರಂತರ ಮೋಸ ಆಗಿ ನಾವು ಒದ್ದಾಡಿ ಸಾಯ್ತಿರ್ತು. ನಾವು ರಕ್ಷಣೆ ಮಾಡ್ಕೋತು. ಸರ್ಕಾರ ಏನೂ ಕೂಡ ಕಬ್ಬಿನ ಬಿಲ್ಲು ಕೂಡ ರಕ್ಷಣೆ ಮಾಡೋಕ್ಕಾಗಿಲ್ಲ, ಬಾಕಿ ಕೂಡ ವಸೂಲಿ ಮಾಡೋಕ್ಕಾಗಿಲ್ಲ. ಇವೆಲ್ಲ ಬರೇ ಅಲ್ಲಿ ಸಿಬ್ಬಂದಿ ಇಲ್ಲದ ಕಾರಣಕ್ಕಾಗಿ ಬಹಳಷ್ಟು ತೊಂದರೆ ಐತಿ. ಸಿಬ್ಬಂದಿಗಳ ನೇಮಕ ಮಾಡಿ ಬೆಳಗಾವಿಗೆ ಕಡ್ಡಾಯವಾಗಿ ಒಬ್ಬ ಶುಗರ್ ಕಮಿಷನರ್ ಇರಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಇದೆ. ರಿಕವರಿ ಶಾಂಪಲ್ ಮಿಷನ್ ಕುಣಿಸಬೇಕು. ತೂಕದ ಎಲ್ಲಾ ಕಾರ್ಖಾನೆ ಎದುರುಗಡೆ ಒಂದೊಂದು ಸರ್ಕಾರನ ಖರೀದಿ ಮಾಡಿ. ಯಾಕಂದ್ರೆ ಕಾರ್ಖಾನೆಗೆ ಮುಂದೆ ಸಾಕಷ್ಟು ಜಾಗ ಅದಾವ. ಯಾಕೆ ಸರ್ಕಾರ ಕಾರ್ಖಾನೆಯವರಿಗೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥವ್ರು ನೀವು ನಾವು ಗೌರ್ಮೆಂಟ್ APMC ವತಿಯಿಂದ ನಾವು ಡಿಜಿಟಲ್ ಕಾರ್ಡ್ ಕುಣಿಸ್ತೋ ರೈತರಿಗೆ ಅದ ತೊಂದರೆ ಆಗೋದು ಬೇಡ ಅಂತೇಳಿ ಇವತ್ತು ಕಾರ್ಖಾನೆಯವ್ರ ಕಡೆ ಜಾಗ ಖರೀದಿ ಮಾಡಿ ಸರ್ಕಾರನ ಒಂದು ತೂಕದ ಡಿಜಿಟಲ್ ಕಾಟವನ್ನ ನಮ್ಮ ಸರ್ಕಾರಿ APMC ಥ್ರೂ ಕುಣಿಸ್ತಕ್ಕಂಥದ್ದು ಕೂಡ ಮಾಡುವಂತ ಸಂದರ್ಭ ಮಾಡಲೇಬೇಕು. ಮತ್ತು 1 ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕೆ ಇಥನಾಲ ಸ್ಪ್ರೀಟ್ ಅದು ಇದು 5,000 ಟ್ಯಾಕ್ಸ್ ಹೋಗ್ತೈತಿ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಪ್ರಧಾನಮಂತ್ರಿ ಅವ್ರಿಗೆ ಕೂಡ ಇದ್ರೊಳಗೆ 50% ಟ್ಯಾಕ್ಸ್ ಅವ್ರಿಗೂ ಕೂಡ 1 ಟನ್ ಹಿಂಬಾಲ ಹೋಗ್ತದೆ. ಹಿಂಗಾಗಿ ಸರ್ಕಾರಿ ಖಾತೆ ಮೇಲೆ ಇವತ್ತೆಲ್ಲ ಟ್ಯಾಕ್ಸ್ ಹೋಗಿ ಸರ್ಕಾರಕ್ಕೆ ಲಾಭ ಐತೆ. ನಾವು ಕಬ್ಬು ಬೆಳೆಯವ್ರಿಗೂ ಕೂಡ 1 ಟನ್ ಕಬ್ಬಿಗೆ 5,500 ರೂಪಾಯಿ ಕೊಡ್ಬೇಕನ್ನುವಂತ ನಮ್ಮದು ಬೇಡಿಕೆ ಐತಿ. ಸರ್ಕಾರ ರಾಜ್ಯ ಸರ್ಕಾರ 1,000 ಕೊಡ್ಲಿ, ಕೇಂದ್ರ ಸರ್ಕಾರ 1,000 ಕೊಟ್ಟಿಪ್ಪ ಅಂದ್ರೆ ಇವತ್ತು ಕಾರ್ಖಾನೆಯವ್ರು ಕೂಡ 3,500-4,000 ರೂಪಾಯಿ ಕೊಟ್ರಪ್ಪ ಅಂದ್ರೆ 5,500 ರೂಪಾಯಿ ಬಿಲ್ ಆಕತಿ. ಅದ್ರೊಳಗೆ ಕೂಡ ಈ ಸಲ ಪರಿಹಾರನ ಜಾಸ್ತಿ ಘೋಷಣೆ ಮಾಡಬೇಕು. ಮೊನ್ನೆ ನೀವು ತಾವೇನು 50 ರೂಪಾಯಿ ಕೊಟ್ಟಿದ್ರಿ ಅದು ನಮಗೆ ಸಾಲುದಿಲ್ಲ. ಮಿನಿಮಮ್ ಇವತ್ತು 1,000 ರೂಪಾಯಿ ಆದ್ರೂ 1 ಟನ್ನಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಟ್ರೆ ಇವತ್ತು ಕಬ್ಬು ಬೆಳೆಗಾರ ಕೂಡ ರಕ್ಷಣೆ ಆಗ್ತಕ್ಕಂಥದ್ದು. ಎಲ್ಲ ಬೆಳೆಗಳಿಗೂ ಕೂಡ ಇವತ್ತ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಬೇಕಾಗಿತ್ತು. ಬಗರ್ ಹುಕುಂ ಸಮಸ್ಯೆ ಮತ್ತು ಅರಣ್ಯ ಅಲ್ಲಿ ಭೂಮಿಯನ್ನ ಸಾಕಷ್ಟು ವರ್ಷದಿಂದ ಭೂಮಿಯನ್ನು ಉಳ್ಳಾತಾರೋ ಅದನ್ನು ಕಾನೂನನ್ನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬದಲಾಯಿಸಿ ಅವ್ರಿಗೂ ಕೂಡ ಭೂಮಿ ಹಂಚಿಕೆ ಉತ್ತಾರ ಮಾಡಿಕೊಡಬೇಕು. ಮತ್ತು ಅದೇ ರೀತಿಯಾಗಿ ಏನು ಸಂಗೊಳ್ಳಿ ರಾಯಣ್ಣ ಮತ್ತು ಚೆನ್ನಮ್ಮಾಜಿಗೆ ಮೋಸ ಮಾಡಿರ್ತಕ್ಕಂಥ ಕುಟುಂಬ 11,000 ಎಕರೆ ಜಮೀನನ್ನ ಇನ್ನೂ ಸ್ವತಂತ್ರ ಸಿಕ್ಕಿ 79 ವರ್ಷಗಳಾದರೂ ಕೂಡ
ಆ ಕುಟುಂಬಕ್ಕೆ ಇವತ್ತ ಉತ್ತಾರ ಅನ್ನುವಂಥದ್ದನ್ನ ಆಯ್ತಪ್ಪ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ 224 ಮಂದಿ ಶಾಸಕರಲ್ಲಿ ಮುಖ್ಯಮಂತ್ರಿ ಇರಲಿ, ನೀವೇನ ಚಳಿಗಾಲ ಅಧಿವೇಶನಕ್ಕೆ ಬರತ್ರಿ 11,000 ಎಕರೆಯನ್ನ ಸರ್ಕಾರಿ ಮಾಡ್ಕೋಬೇಕು. ಅಲ್ಲಿ 80 ವರ್ಷದಿಂದ 5,000-6,000 ಎಕರೆ 4,000-5,000 ಎಕರೆ ಜಮೀನದಾಗ ನನ್ನ ರೈತ ಅಣ್ಣ ತಮ್ಮಿಂದ್ರೆ 89 ವರ್ಷದಿಂದ ಭೂಮಿಯನ್ನು ಉಳ್ಳಾತಾರ. ಅವ್ರಿಗೆ ಇನ್ನೂ ಕೂಡ ಉತ್ತಾರ ಆಗಿಲ್ಲ. ತಾವ ಅದನ್ನ ಟ್ರಿಬ್ಯುನಲ್ದಾಗ ತಕ್ಷಣ ಕ್ರಮ ತಗೊಂಡು ನಿಮ್ಮದಿರ್ತಕ್ಕಂಥ ಮುಖಂಡರದಾರ, ಅವರೆಲ್ಲ ಕಾಂಗ್ರೆಸ್ ಮುಖಂಡರದಾರ, ಅವ್ರನ್ನ ತಕ್ಷಣ ಕರೆದ ಆ ರೈತರಿಗೆ ಉತ್ತಾರನ ಮಾಡಿ ಕೊಡ್ತಕ್ಕಂಥದ್ದು ಆಗಬೇಕು. ನಾಡಿನ ಅಪ್ಪಿ ಇವತ್ತು ರೈತರ ಬಹಳಷ್ಟ ಸಂಕಷ್ಟದಾಗದಾರ. ಎಲ್ಲ ರೈತರ ಸಂಕಷ್ಟಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸುವಂಥದ್ದಾಗಬೇಕು. ಶುಗರ್ ಕಮಿಷನರ್ ಇದು ಕೃಷಿ ಇಲಾಖೆ ಒಳಗ 5,000 ಸಿಬ್ಬಂದಿಗಳು ಇದ್ರ, ಅವರೆಲ್ಲ ಪ್ರಮೋಷನ್ ಆಗಿ ರಿಟೈರ್ಡ್ ಆಗಿ ಮುಗಿದ ಹೋಗೈತಿ. ಅವ್ರು ಬರೀ ಒಂದು 100-150 ಮಂದಿ ರಾಜ್ಯದಾಗ ಇದು ನಮ್ಮ ಕೃಷಿ ಇಲಾಖೆಗಳು ಇದ್ದಾರ. ಭೂಮಿಯನ್ನು ನಾವು ಫಲವತ್ತತೆ ಮಾಡಲಿಕ್ಕೆ, ಭೂಮಿಯನ್ನ ಮತ್ತು ಇವತ್ತು ರಕ್ಷಣೆ ಮಾಡಲಿಕ್ಕೆ ಯಾವ ಔಷಧ ಬಿಡಬೇಕು, ಯಾವ ಭೂಮಿಯನ್ನು ಮಣ್ಣು ಪರೀಕ್ಷೆ ಮಾಡಲಿಕ್ಕೆ ಹೇಳಕ್ ಒಬ್ಬ ಅಧಿಕಾರಿಗಳಿಲ್ಲ. ಅದಕ್ಕೆ ಕಡ್ಡಾಯವಾಗಿ ಒಬ್ಬ ಗ್ರಾಮ ಸೇವಕನನ್ನ ಇವತ್ತು ಗ್ರಾಮ ಪಂಚಾಯತಿ ವೈಜ್ಗೊಬ್ಬ ಗ್ರಾಮ ಸೇವಕನ್ನ ಇವತ್ತು ಸರ್ಕಾರ ಅದನ್ನ ಸಿ ಗ್ರೂಪನ್ನ ನೇಮಕ ಮಾಡ್ಕೋತಕ್ಕಂಥದ್ದು ಆಗ್ಬೇಕಾಗಿತ್ತು. ಹೀಗೆ ಹಲವಾರು ಇಲಾಖೆಗಳನ್ನ ಮಾಡ್ಕೋಬೇಕಾಗಿತ್ತು. ರಾಜ್ಯದಾಗ 2,50,000 ಹುದ್ದೆಗಳು ಖಾಲಿ ಅದಾವ. ಆ ಹುದ್ದೆಗಳನ್ನ ನೀವು ಭರ್ತಿ ಮಾಡ್ಕೊಂಡ್ರೆ ಅಂದ್ರೆ ನಮ್ಮ ರೈತರ ಮತ್ತು ಬಡವ್ರ ಮಕ್ಕಳಿಗೆ ಇವತ್ತ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರ ಕೂಡ 10 ಲಕ್ಷ ಹುದ್ದೆಗಳು ಖಾಲಿ ಅದಾವ. ತಾವ ಇವತ್ತು ಎಲ್ಲ ಇದನ್ನ ಬಹಳ ಚಿಂತನೆ ಮಾಡ್ಬೇಕು. ನಮ್ಮ ನರೇಂದ್ರ ಮೋದಿ ಸಾಹೇಬ್ರು ಕೂಡ ಇವತ್ತು ಬೇರೆ ಜಗತ್ತೆಲ್ಲ ತಾವ ಅಡ್ಡಾಡ್ತೀರಿ, ಸುಧಾರಣೆ ಮಾಡ್ತೀರಿ. 10 ಲಕ್ಷ ಸಿಬ್ಬಂದಿ ತುಂಬಿಕೊಂಡ್ರೆ 10 ಲಕ್ಷ ಇವತ್ತ ಎಷ್ಟೋ ಎಜುಕೇಶನ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳ ಇವತ್ತು ಸಂಕಷ್ಟದಾಗದಾರೋ ಅವ್ರಿಗೆಲ್ಲ ಅನುಕೂಲ ಆಗ್ತದೆ. ಹೀಗೆ ಹಲವಾರು ನಾಡಿನ ಜ್ವಲಂತ ಸಮಸ್ಯೆಗಳು ಬದಲ ಇವತ್ತು ನಾವು ಗಂಭೀರವಾಗಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಡಿಸೆಂಬರ್ 11ಕ್ಕೆ ನಾಡಿನ ಪಕ್ಷಾತೀತವಾಗಿ ನನ್ನ ರೈತ ದೇವರುಗಳು ತಾವು ಭಾಗವಹಿಸಲೇಬೇಕು. ರೈತರು ತಾವು ಭಾಗವಹಿಸಲಿಲ್ಲ ಅಂತಂದ್ರ ಈ ಸಂಕಷ್ಟಕ್ಕೆ ಪರಿಹಾರ ಇಲ್ಲ. ನನ್ನ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಬದುಕನ್ನ ನಾವೇ ರಕ್ಷಣೆ ಮಾಡ್ಕೋಬೇಕಾಗಿದೆ. ನಮ್ಮ ಸಂಕಷ್ಟ ನಾವ ಬಗೆಹರಿಸ್ಕೋಬೇಕಾಗೈತಿ. ನಾವು ಇದಕ್ಕೆ ಒಂದ ಪರಿಹಾರ. ಹೇಗೆ ಗುರ್ಲಾಪುರದಲ್ಲಿ ಲಕ್ಷಾಂತರ ಜನ ತಾವು ಅಭಿಮಾನದಿಂದ ಇವತ್ತ ಕಬ್ಬು ಬೆಳೆಗಾರರ ಬೆಲೆ ನಿಗದಿಗೋಸ್ಕರ ನನ್ನ ರೈತ ದೇವರುಗಳು ಹೇಗೆ ಭಾಗವಹಿಸ್ರಿ, ನಾಡಿನ 31 ಜಿಲ್ಲೆಯ ನನ್ನ ರೈತ ಬಂಧುಗಳು ತಾವೆಲ್ಲ ಸ್ವಾಭಿಮಾನದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಡಿಸೆಂಬರ್ 11ನೇ ತಾರೀಕು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೇ ಆದ್ರ ಈ ಎಲ್ಲಾ ವಿಷಯಗಳಿಗೂ ಕೂಡ ಇತ್ಯರ್ಥ ಸಿಗ್ಲಿಕ್ಕೆ ಸಾಧ್ಯತೆ. ಅದನ್ನ ನನ್ನ ರೈತ ದೇವರುಗಳು ತಾವ ಮನಸ್ಸು ಮಾಡ್ರಿ. ತಾವು ಮನ್ಯಾಗ ಕೂಡಬೇಡ್ರಿ. ಮನ್ಯಾಗ ಕೂತ್ರ ಪರಿಹಾರ ಇಲ್ಲ. ನಾವ ಒಕ್ಕಟ್ಟಾಗಲೇಬೇಕು. ಕೋಟಿ ಗಂಟ್ಲೆ ಜನ ಕೂಡ ಒಕ್ಕಟ್ಟಾಗಬೇಕು. ನಾವು 7 ಕೋಟಿ, ಈ ರಾಜ್ಯದಾಗ 5 ಕೋಟಿ ನಾವ ರೈತರದು. 5 ಕೋಟಿ ಜನ ನಾವು ಒಕ್ಕಟ್ಟಾಗಬೇಕು. ಪಕ್ಷ ನೀವೆಲ್ಲಿ ಓಟ್ ಹಾಕತ್ರಿ ಅದನ್ನ ನಾವು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಚುನಾವಣೆ ಒಳಗ ಯಾರಿಗೆ ಓಟ್ ಹಾಕಿದ್ರಿ, ಯಾರನ್ನ ಮೇಲೆ ಮಾಡ್ತೀರಿ, ಅದು ನಿಮ್ಮ ಪ್ರಜಾಪ್ರಭುತ್ವ. ಆದ್ರೂ ಎಲ್ಲಾ ಬೆಳೆಗಳನ್ನು ಬೆಳಿತೀವಿ. ರೈತ ಈ ದೇಶದಾಗ ಅರ್ಧ ಗಂಟೆಗೊಬ್ಬ ಆತ್ಮಹತ್ಯೆ ಮಾಡ್ಕೋತಾನೋ, ಇದು ಮಾಡ್ಕೊಲೇಬಾರ್ದಪ್ಪ ಅಂತಂದ್ರ ನಮ್ಮ ಹೊಟ್ಟೆ ಕಡೆ ಆತತಿ. ನಮ್ಮ ಅಂತಂಬ್ರ ಸಾಯತಾರು, ನಮ್ಮ ಕುಟುಂಬಗಳು ಬೀದಿಗೆ ಬರತಾವು. ನಮ್ಮ ಕುಟುಂಬ ಇವತ್ತು ಸಂಕಷ್ಟದಲ್ಲಿ ಆತ್ಮಹತ್ಯೆ ಮಾಡ್ಕೋತಂದ್ರ ಇವತ್ತು ಸಾಲಕ್ಕಾಗಿ ನೋಡ್ರಿ, ಸಾಲಕ್ಕ ಇವತ್ತ ಸಾಕಷ್ಟು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜವಾಬ್ದಾರಿ ಅಂದಾನಿ, ವಿಜಯ್ ಮಲ್ಯ ಅಂತವ್ರ ಇಂಥವ್ರ 10 ಲಕ್ಷ 20 ಲಕ್ಷ ಕೋಟಿ ಬಡ್ಡಿ ಮನ್ನಾ ಮಾಡ್ತೀರಿ. ಅವ್ರ ಸಂಕಷ್ಟದಾಗದಾರು. ರೈತರ ಈ ದೇಶದಾಗ ಅನ್ನ ಹಾಕ್ತಕ್ಕಂತ ರೈತ ಅನ್ನ ಬ್ರಹ್ಮ ಇವತ್ತ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ತಕ್ಷಣ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇವತ್ತು ನೋಡ್ರಿ ಫೈನಾನ್ಸ್ ಕಿರುಕುಳ, ಅದನ್ನು ಕೂಡ ಡಿಸೆಂಬರ್ 11ಕ್ಕೆ ಒತ್ತಾಯ ಮಾಡತ್ತು. ಫೈನಾನ್ಸ್ ಕಿರುಕುಳ, ಈ ಅರ್ಬನ್ ಸೌಹಾರ್ದ ಬ್ಯಾಂಕ್ಗಳ ಇವತ್ತ ಮುಂಬೈಯ ಕಲ್ಕತ್ತಾ ಅಲ್ಲಿ ನಮ್ಮನಗ ಕೋಟಿ ಕೇಸ್ ಹಾಕ್ತಕ್ಕಂಥದ್ದಾಗತ್ತೆ. ಸಾಕಷ್ಟು ಕುಟುಂಬಗಳನ್ನ ಇವತ್ತ ಬೀಗ ಹಾಕ್ತಕ್ಕಂಥದ್ದಾಗತ್ತೆ. ಸಾಲಕ್ಕಾಗಿ ಮನೆಗಳ ಬಾಗಿಲ ಹಾಕೋದು, ಭೂಮಿ ಲಿಲಾವ್ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ತೊಂದರೆಗಳನ್ನ ಈ ಫೈನಾನ್ಸ್ ಕಿರುಕುಳ ಆಗದತಿ. ರಾಜ್ಯದ ಮುಖ್ಯಮಂತ್ರಿ ಅವರು ತಕ್ಷಣ ಅಂತ ಫೈನಾನ್ಸ್ ಕಿರುಕುಳ ಕೊಡ್ತಕ್ಕಂಥವ್ರ ಮೇಲೆ ಕಠಿಣ ಕ್ರಮ ತಗೊಂಡು ಸಾಲ ವಸೂಲಾತಿ ಪ್ರಕ್ರಿಯೆ ನಿಲ್ಲಿಸಬೇಕು. ಏನ ಕೋರ್ಟ್ನಿಂದ ನೋಟಿಸ್ ಬರ್ತಕ್ಕಂಥದ್ದು ಕೂಡ ನಿಲ್ಲಿಸಬೇಕು.
ಎಲ್ಲಿವರೆಗೆ ನಮಗ ಯೋಗ್ಯವಾದ ಸ್ವಾಮಿನಾಥನ್ ವರದಿ, ಡಾಕ್ಟರ್ ಸ್ವಾಮಿನಾಥನ್, ನರೇಂದ್ರ ಮೋದಿಜಿಯವರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರುವುದಿಲ್ಲ, ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಯೋಗ್ಯವಾದ ಶ್ರಮ ತಕ್ಕಂತೆ ಬೆಳೆದಂತ ಬೆಳೆಗೆ ಬೆಲೆ ಕೊಡುವುದಿಲ್ಲ, ಅಲ್ಲಿವರೆಗೂ ಕೂಡ ಸಾಲ ಮನ್ನಾ ಅನಿವಾರ್ಯ ಐತಿ. ನೀವು ಸಾಲವನ್ನ ವೈಯಕ್ತಿಕವಾಗಿ ನಮಗೆ ಆರಾಮಿಲ್ಲತ್ತೇಳಿ ಸಾಲ ಕೊಟ್ಟಿಲ್ಲ, ತಾವು ಸಾಲ ಎದಕ್ಕೆ ಕೊಟ್ಟಿದ್ರಿಪ್ಪ ಅಂತಂದ್ರ ಬೆಳೆದಂತ ಬೆಳೆಗಳಿಗೆ ಬೆಳೀರಿ, ನಮಗೆ ಅನ್ನ ಹಾಕ್ರಿ ಅಂತೇಳಿ ಕೊಟ್ಟಿದ್ರಿ. ಅನ್ನ ಹಾಕಿದೀವಿ, 79 ವರ್ಷ ಹಾಕಿದ್ವಿ, ಹಿಂದೂ ಕೂಡ ಹಾಕಿದೀವಿ. ಪುಕ್ಕಟ ಆಹಾರನ್ನು ಬೆಳೆದು ಕೊಟ್ಟದು 79 ವರ್ಷದಿಂದ ಎಷ್ಟೋ ಲಕ್ಷ ಕೋಟಿ ಗಂಟ್ಲೆ ಇವತ್ತು ರೈತರ ಪುಕ್ಕಟ ಆಹಾರ ಬೆಳೆದು ಕೊಟ್ಟಿದ್ವಿ, ಅದಕ್ಕೆ ಶೋಷಣೆ ಆಗಿದೀವಿ. ಅದಕ್ಕಾಗಿ ಇವತ್ತು ರೈತರ ಸಾಲದ ಸಂಕಷ್ಟದಾಗದರು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಿ ರೈತರನ್ನ ಸಾಲ ಮುಕ್ತ ಮಾಡಿ ಯೋಗ್ಯವಾದ ಬೆಲೆಯನ್ನು ಕೊಡ್ತಕ್ಕಂಥದಕ್ಕೆ ಪಾತ್ರ ಮಾಡಬೇಕು. ಹೀಗೆ ಹಲವಾರು ನಾಡಿನ ಜ್ವಲಂತ ಸಮಸ್ಯೆಗಳ ಬದಲ ಡಿಸೆಂಬರ್ 11ನೇ ತಾರೀಕು ಚರ್ಚೆ ಮಾಡಬೇಕಾಗಿತ್ತಿ. ನನ್ನ ರೈತ ದೇವರುಗಳು, ನಾಡಿನ ರೈತ ದೇವರುಗಳು ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ರೈತರ ಮಕ್ಕಳಿರಬಹುದು, ಯುವಕರಿರಬಹುದು, ತಾವೆಲ್ಲರೂ ಪಕ್ಷಾತೀತವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಡಿಸೆಂಬರ್ 11ನೇ ತಾರೀಕ ತಾವೆಲ್ಲ ಬರಲೇಬೇಕು. ಬಂದು ನಮ್ಮ ಬದುಕನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು. ನೀವು ಯಾರಿಗೆ ಓಟ್ ಹಾಕ್ತೀರಿ ನಮಗೆ ಸಂಬಂಧ ಇಲ್ಲ, ತಿಳಿದು ನಾವು ಬೇಕಾದವ್ರಿಗೆ ಓಟ್ ಹಾಕ್ರಿ, ನಮ್ಮ ಪ್ರಜಾಪ್ರಭುತ್ವ ಐತೆ. ಆದರೂ ರೈತರು ಮಾತ್ರ ನಾವು ಒಕ್ಕಟ್ಟಾಗಲಿಲ್ಲ ಅಂತಂದ್ರೆ ನಮ್ಮ ಬದುಕು ದಿನನಿತ್ಯ ನಾಶ ಆಗ್ತಕ್ಕಂಥ ಚಟುವಟಿಕೆ ಒಳಗೆ ಕಾಯ್ದೆಗಳು ನೋಡ್ರಿ, ಭೂ ಸುಧಾರಣೆ ಕಾಯ್ದೆ ಅಂತೇಳಿ ಕಾಯ್ದೆಯನ್ನ ಇವತ್ತು ತಿದ್ದುಪಡಿ ಮಾಡಿ ರೈತರ ಮಕ್ಕಳು ಅಷ್ಟೇ ಭೂಮಿ ತಗೋ ಅನ್ನೋಂಥದ್ದಿತ್ತು. ಇವತ್ತ ಯಾರು ಬೇಕಾದ್ರೆ 1200-1000 ಎಕರೆ ಕಂಪನಿಗಳು ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿ ಕೊಡ್ತಾರ. ಅದನ್ನು ಕೂಡ ಇವತ್ತು ಡಿಸೆಂಬರ್ 11ನೇ ತಾರೀಕ ರಾಜ್ಯದ ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟಾರ. ಕೃಷಿ ಕಾಯ್ದೆ ಇರಬಹುದು, ಕೃಷಿ ರೈತ ವಿರೋಧಿ ಕಾನೂನುಗಳು ಏನದಾವು, ಎಪಿಎಂಸಿ ಒಳಗ 87B ಅಂತೇಳಿ ಏನು ಕಾನೂನು ಮಾಡಿ ಇವತ್ತು ಖಾಸಗೀಕರಣಕ್ಕೆ ಅವಕಾಶ ಐತಿ. ಕೇಂದ್ರ ಸರ್ಕಾರ ವಾಪಸ್ ಪಡೆದೈತಿ. ಸಿದ್ದರಾಮಯ್ಯಜಿ ಸಾಹೇಬ್ರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ಕಾಯ್ದೆಗಳನ್ನ ವಾಪಸ್ ಪಡಿತಕ್ಕಂಥದ್ದು ಆಗ್ಬೇಕು. ರೈತ ವಿರೋಧಿ ಏನು ಕಾನೂನುಗಳದಾವು, ಎಪಿಎಂಸಿ ಇರಲಿ, ಹಲವಾರು ಅಗತ್ಯ ವಸ್ತುಗಳ ಕಾಯ್ದೆ ಇರಲಿ, ಯಾವ್ಯಾವ ಕಾಯ್ದೆಗಳದಾವ ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿ. ಜಾನುವಾರು ಕಾಯ್ದೆಗಳನ್ನ ಕೂಡ ಇವತ್ತು ನೋಡ್ರಿ ಅಮೆರಿಕಾದಿಂದ ಅಲ್ಲಿ ಒಪ್ಪಂದ ಮಾಡ್ಕೋತಕ್ಕಂಥದ್ದು ಹಾಲಿಗಾಗಿ. ಈಗ ಹಾಲಿಗೆ ರೇಟ್ ಇಲ್ಲಾರ್ಕ ನಾವು ಕುಟುಂಬಗಳ ಲಕ್ಷಾಂತರ ಹೈನುಗಾರಿಕೆ ಕುಟುಂಬಗಳ ಸಂಕಷ್ಟದಾಗ ಒದ್ದಾಡತ್ತಾವ. ಈ ಡಿಸೆಂಬರ್ 11ನೇ ತಾರೀಕ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡ್ತಾ ಇದೀವಿ, ಒಂದು 100 ರೂಪಾಯಿಗೆ 1 ಲೀಟರ್ ಹಾಲನ್ನು ಮಾಡಲೇಬೇಕು. ಶ್ರಮ ಐತೆ, ಹಾಲು ಹಂಗ ಬರೋದಿಲ್ಲ. ಒಬ್ಬ ದನ ಮೇಯಿಸ್ತಕ್ಕಂಥವ ಅವಾಗ ಏನಾದ್ರು ಲಾಭ ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ಸಾಧ್ಯತೆ? ಅದನ್ನ ಇಷ್ಟ ಮೇವು ಉಗಿದ್ರ ದನ ಹಿಂಡುದಿಲ್ಲ. ಅದಕ್ಕೊಂದು ಹೊರಿ 3 ಸಲ ಮೇವು ತಂದು ಉಗಿದಾಗ ಅದು 3-4 ಲೀಟರ್ ಹಿಂಡದೈತೆ. ಒಬ್ಬ ಕೆಲಸ ಮಾಡಬೇಕಪ್ಪ ಅಂದ್ರ 4-5 ಲೀಟರ್ ಹಾಲು ಬರ್ತೈತಿಪ್ಪ ಅಂತಂದ್ರ ಅವಾಗ 500 ಕೂಡ ಪಗಾರ ಬೀಳಲಿಲ್ಲ ಅಂದ್ರ ಅದಕ್ಕೆ ಹಿಂಡಿ ಬಂಡವಾಳ ಐತಿ, ಹಂಗ ಹಾಲು ಸಿಗುದಿಲ್ಲ. ಅದಕ್ಕಾಗಿ ಈ 224 ಮಂದಿ ಶಾಸಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ತಾವ ಇವತ್ತಿಂದ್ರ ಚಳಿಗಾಲ ಅಧಿವೇಶನದಾಗ ಎತ್ತಬೇಕು. ಹೈನುಗಾರಿಕೆಗೆ ಒಂದು 100 ರೂಪಾಯಿ ಕೇವಲ ಆದ್ರೂ ಕೂಡ ಇವತ್ತು ಹೈನುಗಾರಿಕೆಗೆ ಒಂದು 100 ರೂಪಾಯಿ ಲೀಟರ್ ಆದ್ರೂ ಹಾಲನ್ನು ಮಾಡಬೇಕು. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡ ಡಿಸೆಂಬರ್ 11ನೇ ತಾರೀಕು ನನ್ನ ರೈತ ಬಂಧುಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ. ತಾವಲ್ಲೇ ಮನ್ಯಾಗ ಕೂತು ಕೇಳಬೇಡ್ರಿ. ನನ್ನ ರೈತ ದೇವರುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ತಾವು ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.